ರಾಜು ಒಂದು ಚಿಕ್ಕ ಕಂದು ಬಣ್ಣದ ಅನಾಥ ನಾಯಿಯಾಗಿತ್ತು. ಅದು ಬಸ್ ನಿಲ್ದಾಣದ ಹತ್ತಿರ ವಾಸಿಸುತ್ತಿತ್ತು. ಪ್ರತಿದಿನ ಅರ್ಜುನ್ ಎಂಬ ಒಳ್ಳೆಯ ಹುಡುಗ ತನ್ನ ಊಟವನ್ನು ರಾಜುವಿಗೆ ಹಂಚುತ್ತಿದ್ದ. ಸ್ವಲ್ಪ ಸಮಯದಲ್ಲೇ ಅವರಿಬ್ಬರ ನಡುವೆ ಒಳ್ಳೆಯ ಸ್ನೇಹ ಬೆಳೆದಿತು. ಪ್ರತಿದಿನ ಮಧ್ಯಾಹ್ನ ರಾಜು ಅರ್ಜುನ್ ಬರೋ ಸಮಯಕ್ಕೆ ಕಾಯುತ್ತಿತ್ತು. ಅವನನ್ನು ಕಂಡ ತಕ್ಷಣ ತನ್ನ ಬಾಲವನ್ನು ಸಂತೋಷದಿಂದ ಅಲೈಸುತ್ತಿತ್ತು. ಆದರೆ ಒಂದು ದಿನ ಅರ್ಜುನ್ ಬರಲಿಲ್ಲ. ರಾಜು ಕಾಯುತ್ತಲೇ ಇತ್ತು. ಮತ್ತೆ ಕಾಯುತ್ತಲೇ ಇತ್ತು. ದಿನಗಳು ಕಳೆಯುತ್ತಾ ಹೋಯಿತು. ಮಳೆ ಬಂತು. ಜನರು ಬಂದು ಹೋಗುತ್ತಿದ್ದರು. ಆದರೆ ರಾಜು ಅಲ್ಲಿಂದ ಹೋಗಲಿಲ್ಲ. ತನ್ನ ಸ್ನೇಹಿತ ಮರಳಿ ಬರುತ್ತಾನೆ ಎಂಬ ಆಶೆಯಿಂದ ಕಾಯುತ್ತಲೇ ಇತ್ತು. ಒಂದು ಸಂಜೆ ಒಬ್ಬ ವ್ಯಕ್ತಿ ಬಂದು ಬಸ್ ನಿಲ್ದಾಣದ ಬಳಿ ಒಂದು ಚಿಕ್ಕ ಫೋಟೋ ಇಟ್ಟನು. ಅದು ಅರ್ಜುನ್ನ ಫೋಟೋ ಆಗಿತ್ತು. ರಾಜು ಏನೂ ಅರ್ಥ ಮಾಡಿಕೊಳ್ಳಲಿಲ್ಲ. ಆ ದಿನದಿಂದ ರಾಜು ಇನ್ನೂ ಕಾಯುತ್ತಿದೆ. ಆಹಾರಕ್ಕಾಗಿ ಅಲ್ಲ, ತನ್ನ ಪ್ರೀತಿಯ ಸ್ನೇಹಿತನಿಗಾಗಿ, ಯಾವತ್ತಿಗೂ ಮರಳಿ ಬಾರದ ಸ್ನೇಹಿತನಿಗಾಗಿ.